ಧನ್ಯವಾದಗಳು. ತಾವು ಇಷ್ಟು ಹೊತ್ತು ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ, ಬೆಂಗಳೂರು ನಗರದ ಒಂದು ಫ್ಯೂಚರ್ಗೆ ಯಾವ ರೀತಿಯ ಒಂದು ಕಾಯ್ದೆ ಇರಬೇಕು, ಬೆಂಗಳೂರು ಯಾವ ರೀತಿ ಮುಂದೆ ರೆಗ್ಯುಲೇಟೆಡ್ ಆಗಿ ಬೆಳಿಬೇಕು ಅಂತ ಒಂದು ದೂರದೃಷ್ಟಿತ್ವ ಇಟ್ಕೊಂಡು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಈ ಬಿಲ್ ಅನ್ನು ಈಗ ತಂದಿದ್ದಾರೆ. ನಮ್ಮೆಲ್ಲರ ಪರಿಸ್ಥಿತಿ ಅಧ್ಯಕ್ಷರೇ, ನಂದು ಒಂದು ಪಕ್ಷದ ಪರಿಸ್ಥಿತಿ ಅಥವಾ ಇನ್ನೊಂದು ಪಕ್ಷದ ಶಾಸಕರ ಪರಿಸ್ಥಿತಿ ಅಲ್ಲ. ಬೆಂಗಳೂರು ನಗರಕ್ಕೆ ನಾವು ಮಿನಿಮಮ್ ಯಾವ ಸೌಲಭ್ಯಗಳು ಕೊಡಬೇಕು, ಮಿನಿಮಮ್ ಮೂಲ ಸೌಕರ್ಯಗಳು ಏನು ಕೊಡಬೇಕು, ಬೆಂಗಳೂರು ನಗರದ ನಾಗರಿಕರಿಗೆ ಯಾವ ರೀತಿ ಸ್ಪಂದಿಸಬೇಕು, ಆ ರೀತಿ ಸ್ಪಂದಿಸುವುದಕ್ಕೆ ಎಲ್ಲೋ ಒಂದು ಕಡೆ ಇವತ್ತಿನ ಏನು ಆಡಳಿತ ವ್ಯವಸ್ಥೆ ಇದೆ ಆ ವ್ಯವಸ್ಥೆಯಲ್ಲಿ ಅದು ಸಾಧ್ಯವಾಗ್ತಾ ಇಲ್ಲ. ಎಲ್ಲರೂ ಒಪ್ಕೋತಾರೆ, ಬದಲಾವಣೆ ಆಗಬೇಕು ಅಂತಲೂ ಎಲ್ಲರೂ ಹೇಳ್ತಾರೆ. ಆದರೆ ಯಾವ ರೀತಿ ಬದಲಾವಣೆ ಆಗಬೇಕು ಅಂತಗಳು ಚರ್ಚೆಗಳು, ಬೇರೆ ಬೇರೆ ಅಭಿಪ್ರಾಯಗಳು ಎಲ್ಲರದ್ದು ಇದೆ. ಆದರೆ ಇವತ್ತಿನ ಈ ಕಾಯ್ದೆ ಇದೆಯಲ್ಲ ಅಧ್ಯಕ್ಷರೇ, ಇದು ನಿಜವಾಗ್ಲೂ ಒಂದು ಐತಿಹಾಸಿಕವಾದಂಥ ಕಾಯ್ದೆ ಆಗುತ್ತೆ. ಯಾವ ರೀತಿ ಆಡಳಿತದ ವಿಕೇಂದ್ರೀಕರಣ ಆಗಬೇಕು, ಯಾಕೆ ಅವ್ಯವಸ್ಥೆ ಆಗ್ತಾ ಇದೆ ಅಂದರೆ ಆಡಳಿತ ಆಗಿ ಒಂದೇ ಕಡೆ ಕೇಂದ್ರೀಕೃತವಾಗಿ ಸೇರ್ಕೊಂಡಿದೆ. ಇದು ವಿಕೇಂದ್ರೀಕರಣ ಆಗಬೇಕು. ಮತ್ತೆ ಬೆಂಗಳೂರು ನಗರದಲ್ಲಿ ನಾವು ನೋಡಿರ್ತಕ್ಕಂಥದ್ದು ಅಧ್ಯಕ್ಷರೇ, ಬೆಂಗಳೂರು ನಗರದ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆನೇ ಸಮಸ್ಯೆ ಇದೆ. ಕೇಂದ್ರ ಭಾಗದಲ್ಲಿ ಇರ್ತಕ್ಕಂಥ ಬೆಂಗಳೂರಿನ ಸಮಸ್ಯೆ ಪಶ್ಚಿಮ ಭಾಗದಲ್ಲಿಲ್ಲ, ಉತ್ತರ ಭಾಗದಲ್ಲಿ ಬೇರೆ ಸಮಸ್ಯೆ ಇದೆ, ಈಸ್ಟರ್ನ್ ಬೆಂಗಳೂರಲ್ಲಿ, ಈಶಾನ್ಯ ಬೆಂಗಳೂರಲ್ಲಿ ಬೇರೆ ಸಮಸ್ಯೆ ಇದೆ. ಇವತ್ತು ನೀವು ಬೆಂಗಳೂರು ನಗರದ BBMPಯ ಕೌನ್ಸಿಲ್ ಮೀಟಿಂಗಿನ ನೀವು ರೆಕಾರ್ಡ್ಸ್ ತೆಗೆದು ನೋಡಿ, ಯಾವುದಾದ್ರೂ ಒಂದೇ ಒಂದು ಭಾಗದ ಸಮಸ್ಯೆ ಕುಲಂಕುಷವಾಗಿ ಚರ್ಚೆ ಆಗಿದೆಯಾ? ಇಲ್ಲ. ಆ ಭಾಗದ ಸಮಸ್ಯೆ, ಆ ಭಾಗದ ತೊಂದರೆ ಅವ್ರಿಗೆ ಗೊತ್ತಿರ್ತಕ್ಕಂಥದ್ದು. ನೀವು ಇಡೀ ಬೃಹತ್ತ ಬೆಂಗಳೂರು ಅಂತ ಏನು ಮಾಡ್ಕೊಂಡಿದ್ದೀರಿ, ಅಲ್ಲಿ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ಆಲಿಸಿ ಅದಕ್ಕೆ ಪರಿಣಾಮಗಳು ಬಂದಿಲ್ಲ. ಇವತ್ತು ಯಾವ ಭಾಗದವರು ಸ್ಯಾಟಿಸ್ಫೈಡ್ ಇಲ್ಲ, ಪರಿಣಾಮಕಾರಿಯಾಗಿ ನಮ್ಮ ಭಾಗದ ಸಮಸ್ಯೆಗಳು ಎಲ್ಲ ಅಡ್ರೆಸ್ ಆಗಿದೆ ಅಂತ ಯಾರೂ ಕೂಡ ಹೇಳಕ್ಕೆ ತಯಾರಿಲ್ಲ. ಇವತ್ತು 2008 ನಾವು ಇಸ್ವಿಯಲ್ಲಿ ಏನು BBMP ಮಾಡಿದ್ವಿ, 70 ಲಕ್ಷ ಜನಸಂಖ್ಯೆ ಇತ್ತು ಸನ್ಮಾನ್ಯ ಅಧ್ಯಕ್ಷರೇ. ಇವತ್ತು 1,50,00,000 ಆಗೋಗಿದೆ. ನಾವು ಆಡಳಿತದ ವಿಕೇಂದ್ರೀಕರಣ ಮಾಡದೇ ಇದ್ರೆ ಈ 1.5 ಕೋಟಿ ಜನಸಂಖ್ಯೆಗೆ ಯಾವ ರೀತಿ ಸ್ಪಂದನೆ ಕೊಡೋದಕ್ಕೆ ಸಾಧ್ಯ? ಆಗ್ಲೇಬೇಕು ರಿಸ್ಟ್ರಕ್ಚರಿಂಗ್. ನೀವು ಮತ್ತೆ ಇನ್ನೊಂದು ಬಹಳಷ್ಟು ನಮ್ಮ ಇಲ್ಲಿ ಸ್ನೇಹಿತರು ಮಾತನಾಡಿದ್ರು, ರೆವಿನ್ಯೂ ಕೊರತೆ ಆಗುತ್ತೆ ಅಂತ. ಬಟ್ ನಾನು ಒಂದು ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಧ್ಯಕ್ಷರೇ, ನಾವು ನಮ್ಮ ಸಮಿತಿಯ ಶಿಫಾರಿಶಲ್ಲಿ ಬಹಳ ಸ್ಪಷ್ಟವಾಗಿ ಏನು ಹೇಳಿದ್ದೇವೆ, ಒಂದು ಜನಸಂಖ್ಯೆ ಆಧಾರದ ಮೇಲೆ ನೀವು ವಿಕೇಂದ್ರೀಕರಣ ಮಾಡುವಾಗ ಜನಸಂಖ್ಯೆಯನ್ನು ಗಮನದಲ್ಲಿ ಇಟ್ಕೊಳ್ಳಿ. ಎರಡನೇದು, ನೀವು ರೆವಿನ್ಯೂ ಜನರೇಷನ್ ಆಗಿದೆಯಲ್ಲ ಅದು ಯೂನಿಫಾರ್ಮಿಟಿ ಮೇಂಟೈನ್ ಮಾಡಿ. ಮೂರನೇದು, ಜಾಬ್ ಕ್ರಿಯೇಷನ್, ಬೇರೆ ಬೇರೆ ಬೆಂಗಳೂರಿನ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ರೀತಿಯ ಜಾಬ್ ಕ್ರಿಯೇಷನ್ ಆಗ್ತಾ ಇದೆ, ಅದನ್ನು ವಿಕೇಂದ್ರೀಕರಣ ಮಾಡುವಾಗ ಸಮಾನವಾಗಿ ಹಂಚಿ. ಅದಕ್ಕೂ ಮೀರಿ 1 ಅಥವಾ 2 ಕಾರ್ಪೊರೇಷನ್, ಅಂದ್ರೆ ಎಷ್ಟು ಕಾರ್ಪೊರೇಷನ್ ಮಾಡ್ತಾರೋ ಸರ್ಕಾರಕ್ಕೆ ಬಿಟ್ಟಿರೋದು, 7 ಮಾಡಬೇಕು ಅಂತ ಹೇಳ್ತಾ ಇರ್ತಕ್ಕಂಥದ್ದು ಇವತ್ತಿಗಲ್ಲ, 10 ವರ್ಷಕ್ಕೆ 20 ವರ್ಷಕ್ಕೆ ಬೆಂಗಳೂರಿನ ಜನಸಂಖ್ಯೆ ಬೆಳೆದೋಗಿ ಮೀರಿ ಹೋದ್ರೆ ನೀವು ಮಾಡಿ ಅಂತ 7ವರೆಗೂ ನಾವು ಕೊಟ್ಟಿರ್ತಕ್ಕಂಥ ಅವಕಾಶ. ಆದರೆ ನೀವು ಇದನ್ನು ಮೀರಿ 1-2 ಕಾರ್ಪೊರೇಷನ್ ಡೆಫಿಸಿಟ್ ಆದರೆ ಬಹಳ ಸ್ಪಷ್ಟವಾಗಿ ಇಲ್ಲಿ ಹೇಳಿದ್ದೇವೆ, ದಿ ಗವರ್ಮೆಂಟ್ ಶೆಲ್ ಪ್ರೊವೈಡ್ ದಿ ಗ್ರಾಂಟ್ಸ್ ಟು ಫುಲ್ಫಿಲ್ ದ ರೆವಿನ್ಯೂ ಗ್ಯಾಪ್ ಅಂತ ಹೇಳಿದ್ದೇವೆ. ಯಾವ ಕಾರ್ಪೊರೇಷನ್ಗೂ ಕೂಡ ರೆವಿನ್ಯೂ ಕೊರತೆಯಿಂದ ಅವರ ಫಂಕ್ಷನಿಂಗ್ ಅಲ್ಲಿ ಯಾವುದೇ ರೀತಿ ಅವರು ಕುಂಠಿತವಾಗಬಾರದು. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ನಮ್ಮ ಸರ್ಕಾರ ಖಂಡಿತವಾಗ್ಲೂ 1 ಲಕ್ಷ ಕೋಟಿವರೆಗೂ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಹೂಡಿಕೆ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಆಗುತ್ತೆ, ಸರ್ಕಾರದಿಂದ ಆಗುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಆಗುತ್ತೆ. ಆದರೆ ಆಡಳಿತ ವ್ಯವಸ್ಥೆ ಸರಿ ಇಲ್ಲದೆ ಇದ್ರೆ ಯಾವ ದುಡ್ಡು ಕೂಡ ಪರಿಣಾಮಕಾರಿಯಾಗಿ ಯಾವ ರೀತಿಯಲ್ಲೂ ಕೂಡ ಅನುಷ್ಠಾನಕ್ಕೆ ಬರೋದಕ್ಕೆ ಸಾಧ್ಯವಾಗುವುದಿಲ್ಲ. ನನ್ನ ಆಗ್ರಹ, ಬಹಳಷ್ಟು ನಮ್ಮ ಸ್ನೇಹಿತರು ತಪ್ಪ ಪರಿಕಲ್ಪನೆ ಇದೆ. ಈ ಬಿಲ್ಲು ಸರಿಯಾಗಿ ಅವರು ನೋಡಿದ್ರೆ ಅವರ ಪ್ರಶ್ನೆಗಳಿಗೆ ಉತ್ತರ ಈ ಬಿಲ್ಲಲ್ಲೇ ಇದೆ. ಸರಿ, ಈ ಬಿಲ್ಲಲ್ಲಿ ಇದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಸಮಸ್ಯೆ, ದೊಡ್ಡ ಸಮಸ್ಯೆ ಒಂದು ಕೋಆರ್ಡಿನೇಷನ್ದು ಸಮಸ್ಯೆ.
ಸಮನ್ವಯತೆದು ಸಮಸ್ಯೆ, ಹೊಂದಾಣಿಕೆಯ ಸಮಸ್ಯೆ. ಒಂದೊಂದು ಪ್ಯಾರಾಸ್ಟೇಟಲ್ ಏಜೆನ್ಸಿ ಒಂದೊಂದು ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಅದಕ್ಕೆಲ್ಲ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ತಗೊಂಡು ಬಂದು ಒಂದು ಕೋಆರ್ಡಿನೇಷನ್ ಆಗಲಿ ಅಂತ ಹೇಳಿ GBA ಕಟ್ಟಿರ್ತಕ್ಕಂಥದ್ದು. ಇನ್ನೊಂದು ಸಾಮಾನ್ಯ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳಿಗೆ ಟೈಮ್ ಇರಲ್ಲ ಅಂತ ಹೇಳಿದರೆ, ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ದೀವಿ 3 ತಿಂಗಳಿಗೆ ಒಮ್ಮೆ ನೀವು ಮೀಟಿಂಗ್ ಮಾಡಲೇಬೇಕು ಅಂತ ರೆಕಮೆಂಡೇಶನ್ ಮಾಡಿದ್ದೇವೆ. ಆ ರೆಕಮೆಂಡೇಶನ್ ಅನ್ನು ಉಪಮುಖ್ಯಮಂತ್ರಿಗಳು ಒಪ್ಕೊಂಡು ಅಳವಡಿಸ್ಕೊಂಡಿದ್ದಾರೆ. ಮತ್ತೆ ಯಾರು ಇನ್ಚಾರ್ಜ್ ಮಿನಿಸ್ಟರ್ ಇರ್ತಾರೆ 2 ತಿಂಗಳಿಗೆ ಒಮ್ಮೆ ಸಭೆ ನಡೆಸಲೇಬೇಕು ಅಂತ ನಾವು ಕಡ್ಡಾಯ ಮಾಡಿದ್ದೇವೆ. ಅಸೆಂಬ್ಲಿ ಲೆವೆಲ್ ಅಲ್ಲಿ ಏನ್ ಕೋಆರ್ಡಿನೇಷನ್ ಕಮಿಟಿ ಮಾಡಿದೀವಿ, ತಿಂಗಳಿಗೆ ಒಮ್ಮೆ ಒಂದು ಕಂಪಲ್ಸರಿ ಸಭೆ ನಡೆಸಲೇಬೇಕು. ಆ ಸಭೆಯಲ್ಲಿ ಯಾವ್ಯಾವ ಏಜೆನ್ಸಿ ಬೆಂಗಳೂರು ನಗರದ ಅಭಿವೃದ್ಧಿಗೆ ಏನ್ ಕೆಲಸ ಮಾಡ್ತಾ ಇದೆ ಎಲ್ಲರಿಗೂ ಕೂರಿಸಬೇಕು, ಒಂದಕ್ಕೊಂದು ಮಾತಾಡಿಸ್ಬೇಕು. ನೀವು ಮಾಡ್ತಾ ಇರೋದು ಕಾರ್ಯಕ್ರಮ, ಅವ್ರು ಮಾಡ್ತಾ ಇರೋದು ಕಾರ್ಯಕ್ರಮ, ಇವ್ರು ಮಾಡ್ತಾ ಇರೋದು ಕಾರ್ಯಕ್ರಮ ಸಂಪೂರ್ಣವಾಗಿ ಕೋಆರ್ಡಿನೇಟೆಡ್ ಆಗಿ ಆದ್ರೆ ಮಾತ್ರ ಬೆಂಗಳೂರಿನ ಅಭಿವೃದ್ಧಿ ಆಗೋದು. ಮತ್ತೆ ಸಾಮಾನ್ಯ ಅಧ್ಯಕ್ಷರೇ, ಇಲ್ಲಿ ವಿಕೇಂದ್ರೀಕರಣ ಆಗದೆ ಇದ್ರೆ ಭ್ರಷ್ಟಾಚಾರಕ್ಕೆ ದೊಡ್ಡ ಅವಕಾಶ ಮಾಡಿಕೊಡುತ್ತೆ. ಇವತ್ತಿನ ವ್ಯವಸ್ಥೆಯಲ್ಲಿ ಬೆಂಗಳೂರು ನಗರಕ್ಕೆ ಯಾವ ರೀತಿ ಭ್ರಷ್ಟಾಚಾರ ರಹಿತ ವ್ಯವಸ್ಥೆ ಆಗಬೇಕು, ಇವತ್ತಿನ ಈ ಬೃಹತ್ ಬೆಂಗಳೂರಲ್ಲಿ ಯಾವ ಕೋಣೆಯಲ್ಲಿ ಏನ್ ನಡೀತಾ ಇದೆ ಗೊತ್ತೇ ಇಲ್ಲ. ಒಬ್ಬ ಮೇಯರ್ ಇರಬೇಕು ಅಂತ ಹೇಳ್ತೀರಿ, ನಮ್ಗೆ ಮೇಯರು ಅಲಂಕಾರಕ್ಕೆ ಬೇಕಾಗಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ಸೇವೆ ಮಾಡಬೇಕಾಗಿರೋದು ಬೇಕಾಗಿರೋದು. ಒಬ್ಬ ಮೇಯರು 800 ಚದರ್ ಸ್ಕ್ವೇರ್ ಕಿಲೋಮೀಟರಿನ ಒಂದು ವ್ಯಾಪ್ತಿಗೆ ಒಬ್ಬ ಮೇಯರ್ ನೋಡಬೇಕು ಅಂದ್ರೆ ಬಹಳ ಕಷ್ಟ ಇದೆ. ಒಬ್ಬ ಕಮಿಷನರು ಇಷ್ಟು ದೊಡ್ಡ ವ್ಯವಸ್ಥೆಯನ್ನು ನೋಡ್ಕೊಳ್ಳೋದಕ್ಕೆ ಕಷ್ಟ ಇದೆ. ನೀವು ವಿಕೇಂದ್ರೀಕರಣ ಆಗಬೇಕು, ವಿಕೇಂದ್ರೀಕರಣ ಜೊತೆಗೆ ಪಾರದರ್ಶಕತೆ ಆಗಬೇಕು, ಇದ್ರ ಜೊತೆಗೆ ಸ್ವಾಯತ್ತತೆಯಿಂದ, ಯಾಕಂದ್ರೆ ಸಂಪೂರ್ಣ 74th ಅಮೆಂಡ್ಮೆಂಟು, ಯಾಕಂದ್ರೆ ನಿರ್ದೇಶನ ಬಹಳ ಕ್ಲಿಯರ್ ಇತ್ತು, 74th ಅಮೆಂಡ್ಮೆಂಟ್ಗೆ ಕಾಂಟ್ರಡಿಕ್ಟ್ ಆಗಬಾರ್ದು ಅಂತ. ಸಂಪೂರ್ಣ ಸ್ವಾಯತ್ತತೆಯಿಂದ ಈ ಸಿಟಿ ಕಾರ್ಪೊರೇಷನ್ಸ್ ನಾವು ರೆಕಮೆಂಡ್ ಮಾಡಿರ್ತಕ್ಕಂಥದ್ದು ಅಂತ ಹೇಳಿ ಈ ಬಿಲ್ ಅನ್ನು ಯಾವ ಬದ್ಧತೆಯಿಂದ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತೆ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಯಾವ ವಿಷನ್ ಇಟ್ಕೊಂಡು, ಬದ್ಧತೆ ಇಟ್ಕೊಂಡು, ದೂರದೃಷ್ಟಿತ್ವ ಇಟ್ಕೊಂಡು ಮುಂದೆ ತಗೊಂಡು ಬಂದಿದ್ದಾರೆ, ಇದಕ್ಕೆ ತಾವು ಪಾಸ್ ಮಾಡಿಕೊಡ್ಬೇಕು ಅಂತ ನಾನು ಕೇಳಿ. ಮಾನ್ಯ ಉಪಮುಖ್ಯಮಂತ್ರಿಗಳು. ಅಧ್ಯಕ್ಷರೇ, ನಾನು ನಮ್ಮೆಲ್ಲ ಶಾಸಕರಿಗೆ, ನಾನು ಈ ಕಡೆನೂ ಇನ್ನೂ ಎಕ್ಸ್ಪೆಕ್ಟ್ ಮಾಡಿದ್ದೆ, ಎಲ್ಲ ನಮ್ಮ ಬೆಂಗಳೂರು ನಗರದ ಶಾಸಕರಿಗೆ ಅಭಿನಂದಿಸ್ತೀನಿ. ಅವ್ರದ್ದೇ ಆದ ದಾಟಿಲಿ ವಿರೋಧ ಪಕ್ಷದ ನಾಯಕರು ಅಶ್ವಥ್ ನಾರಾಯಣ, ಶ್ರೀನಿವಾಸು, ಸೋಮಶೇಖರ್, ಬಸವರಾಜು, ಮುನ್ರಾಜು, ಮುನ್ರತ್ನ, ನಮ್ಮ ಯಲಹಂಕ ಶಾಸಕರು, ಹ್ಯಾರಿಸ್ ಅವರು, ರಿಜ್ವಾನ್ ಅವರೆಲ್ಲ ಕೂಡ ತಮ್ಮದೇ ಆದಂಥ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಎಲ್ಲರ ಹತ್ರ ಅವ್ರದ್ದೇ ಆದಂಥ ವ್ಯಾಲಿಡ್ ಪಾಯಿಂಟ್ ಇತ್ತು. ನಾನು ಅವ್ರು ಯಾರ್ದು ಡಿಸ್ಪ್ಯೂಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಪೊಲಿಟಿಕಲಿ ಅವ್ರದ್ದೊಂದು ಕೆಲವು ವಿಲ್ ಇದೆ.